ಇವತ್ತು ರಾಗಿ ಹಿಟ್ಟಿಂದ ಒಂದೊಳ್ಳೆ ಲಡ್ಡುನ ಮಾಡ್ಕೊಳ್ಳೋಣ. ಹೆಲ್ತಿ ಲಡ್ಡು ಅಂತಲೇ ಕರೆದ್ರೂ ತಪ್ಪಾಗಲ್ಲ ಈ ರಾಗಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಬಾಣಲೆಗೆ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಹುರಿದಿದ್ದೀನಿ. ರಾಗಿ ಹಿಟ್ಟು ಅರ್ಧ ಹುರಿದಿದ್ದಾದಮೇಲೆ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಹುರಿಬೇಕಂದ್ರೆ ರಾಗಿಯಿಂದ ಒಂದೊಳ್ಳೆ ಪರಿಮಳ ಬರಬೇಕು, ಹಸಿ ವಾಸನೆ ಹೋಗಿ ಒಂದೊಳ್ಳೆ ಪರಿಮಳ ಬರಬೇಕು. ಅಲ್ಲಿವರೆಗೂ ರಾಗಿ ಹಿಟ್ಟನ್ನು ಹುರಿದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರಿದು ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. 1 ಬಟ್ಲಷ್ಟು ಬೆಲ್ಲಕ್ಕೆ ಅರ್ಧ ಬಟ್ಲಷ್ಟು ನೀರು ಹಾಕಿ ಜಸ್ಟ್ ನೀರಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೆಳೆ ಪಾಕ ಏನೂ ನಾನು ಮಾಡ್ಕೊಳ್ತಾ ಇಲ್ಲ. ಪಾಕ ಮಾಡ್ಕೊಂಡಿದ್ದನ್ನು ರಾಗಿ ಹಿಟ್ಟಿಗೆ ಸೇರಿಸ್ಕೊಂಡು 1 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿರೋವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಸುಡುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ನೀವು ಉಂಡೆಗಳನ್ನ ಕಟ್ಕೊಳ್ಬೋದು. ತುಂಬ ಈಸಿಯಾಗಿಯೇ ಉಂಡೆಗಳನ್ನ ಕಟ್ಕೊಳ್ಬೋದು. ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದಾಗ 1-2 ಸ್ಪೂನ್ ಹಾಲನ್ನು ಚುಮ್ಕಿಸ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಕಟ್ಕೊಬೋದು. ಈ ರಾಗಿ ಲಡ್ಡು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.